ಆತ್ಮಾನುಸಂಧಾನ ಮಾಡು, ಇದನ್ನು ಮಾಡ್ತಾ ಇಲ್ಲ, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಒಂದು ಸಂಗತಿ ಇದು, ಈ ಕಾಲಕ್ಕೆ ತಕ್ಕಂತೆ ಕುಣಿಬೇಕು ಅನ್ನುವಂಥದ್ದು. ರಾತ್ರಿ ರಾತ್ರಿ ಇರೋ ಥರ ಇರಬೇಕು, ಹಗಲು ಹಗಲು ಇರೋ ಥರ ಇರಬೇಕು, ಸಂಧ್ಯಾಕಾಲಗಳಲ್ಲಿ ಆ ತರಹ ಇರಬೇಕು, ಕಾಲಕ್ಕೆ ತಕ್ಕಂತೆ ಇರಬೇಕು. ಇಲ್ಲದೇ ಇದ್ದರೆ ಕಾಲ ಶಿಕ್ಷೆ ಕೊಡುತ್ತೆ, ಪ್ರಕೃತಿ ಶಿಕ್ಷೆ ಕೊಡುತ್ತೆ. ಆ ಶಿಕ್ಷೆ ರೋಗದ ರೂಪದಲ್ಲಿ ಬರ್ಬೋದು ಅಂತ, ಅನಾರೋಗ್ಯದ ರೂಪದಲ್ಲಿ ಬರ್ಬೋದು ಅಂತ. ಹಾಗಾಗಿ ನಮ್ಮ ಪಾರಂಪರಿಕ ಆರೋಗ್ಯ ಶಾಸ್ತ್ರ ಈ ಕಾಲದ ಬಗ್ಗೆ ತುಂಬ ಹೇಳಿದೆ. ದಿನಚರ್ಯ, ಋತುಚರ್ಯ, ವರ್ಷಚರ್ಯ, ಒಂದು ದಿನ ಹೇಗೆ ಇಟ್ಕೋಬೇಕು, ಆ ಋತು ಬಂದಾಗ ಹೇಗಿರಬೇಕು, ವಸಂತ ಋತುವಲ್ಲಿ ಹೇಗಿರಬೇಕು, ಮಳೆಗಾಲ ಬಂದರೆ ಹೇಗಿರಬೇಕು, ಚಳಿಗಾಲ ಬಂದರೆ ಹೇಗಿರಬೇಕು, ತುಂಬ ಇದನ್ನು ನಿರೂಪಣೆ ಮಾಡಿದೆ. ಇದೇನು ಅಂದರೆ ಕಾಲಕ್ಕೆ ತಕ್ಕಂತೆ ಕುಣಿಬೇಕು, ಕಾಲಕ್ಕೆ ವ್ಯತ್ಯಸ್ತವಾಗಿ ವಿರುದ್ಧವಾಗಿ ನಾವು ಇರಬಾರ್ದು ಅಂತ. ಇದೊಂದು ಸಂಗತಿ. ಆದರೆ ಇನ್ನೊಂದು ಸಂಗತಿ ಆಹಾರ ಅಂತ. ಶೋಭಾ ಆರಂಭದಲ್ಲಿ ಪ್ರಸ್ತಾಪ ಮಾಡಿದರು, ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಂತ ಶೋಭಾ ಹೇಳಿದ್ರು. ನಾವೇನು ಆರೋಗ್ಯದ ಅಥವಾ ಆಹಾರದ ತಜ್ಞ ಖಂಡಿತ ಅಲ್ಲ, ಆದರೆ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ದೀವಿ ನಾವು. ನಾವೇನು ಮಾಡಿಲ್ಲ ನಿಮಗದನ್ನು ಹೇಳಲ್ಲ, ನಾವು ಯಾವುದನ್ನು ಮಾಡ್ತಾ ಇಲ್ಲ ನಿಮಗದನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅದು ಬರೀ ಬೊಗಳೆ ಆಗುತ್ತೆ. ಅದು ಮಾಡದೇ ಇರೋದನ್ನು ಹೇಳಬಾರ್ದು, ಮಾಡಿದ್ದನ್ನು ಹೇಳಬೇಕು ಅಂತ. ಅದನ್ನು ಹೇಳ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನ ಇದು ಅಂತ. ಆಹಾರಕ್ಕೂ ಕಾಲ ಇದೆ, ಆಹಾರಕ್ಕೂ ಕಾಲ ಇದೆ, ಮತ್ತು ಆಹಾರ ಎಷ್ಟು ಸತಿ ಮಾಡಬೇಕು ಅನ್ನೋಕ್ಕೂ ಕೂಡ ನಿಯಮ ಇದೆ ಅಂತ. ಮೊದಲು ಅಲ್ಲಿಗೆ ಹೋಗೋಣ. ದಿನಕ್ಕೆ 2 ಸತಿ ಆಹಾರ ತಗೋಬೇಕು ಅಂತ, ಹಗಲು ಒಮ್ಮೆ ಮತ್ತು ರಾತ್ರಿ ಒಮ್ಮೆ ಅಂತ. ಕತ್ಲೆಗೊಂದು ಆಹಾರ, ಬೆಳಕಿಗೊಂದು ಆಹಾರ ಅಂತ. ಮಾಯೆಗೊಂದು ಆಹಾರ, ಪರಬ್ರಹ್ಮಕ್ಕೊಂದು ಆಹಾರ, ಹಾಗೂ ಹೇಳ್ಬೋದು ನೀವು ಅದನ್ನು ಅಂತ. ಹಾಗಾಗಿ 2 ಆಹಾರನ ನಮ್ಮ ಪರಂಪರೆ ಹೇಳುತ್ತೆ ಅಂತ. ಈ ನಾವು ತಗೊಳ್ಳೋ ಆಹಾರ ಎಷ್ಟು ಅಂತ ಲೆಕ್ಕನೇ ಇಲ್ಲ ಅಂತ. ಆಗಾಗ ತಿಂತಾ ಇರ್ತೀವಿ ನಾವು, ಗಂಟೆಗೆ 5-5 ನಿಮಿಷಕ್ಕೆ ತಿಂತಾ ಇರ್ತೀವಿ ನಾವು. ಹೇಗೆ ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ? ಆ ಜಠರಾಗ್ನಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ, ನೀವು ಒಲೆ ಮೇಲೆ ಏನು ಬೇಯಕ್ಕೆ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಈಗ ಅಕ್ಕಿ ಬೇಯಕ್ಕೆ ಇಟ್ಟಿದ್ದೀರಿ ಒಲೆ ಮೇಲೆ, ಒಂದು ಸ್ವಲ್ಪ ಬೆಂದಿದೆ, ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ ನೀವು, ಆಗೇನಾಗುತ್ತೆ? ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ, ಆಗೇನಾಗುತ್ತೆ? ಅಥವಾ ರುಬ್ಬೋ ಸಮಯದಲ್ಲಿ ಒಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಇನ್ನೊಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಅದು ಚೆನ್ನಾಗಿ ಆಗಕ್ಕೆ ಸಾಧ್ಯವಾ ಅಂತ. ಒಳಗಡೆ ಒಂದು ಅಗ್ನಿ ಇದೆ. ಆ ಅಗ್ನಿ ನೀವು ಆಹಾರ ಕಳಿಸಿದ್ರೆ ಪಚನ ಮಾಡ್ತಾ ಇರುತ್ತೆ. ಅದು ಮಾಡಿ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದಷ್ಟು ಹಾಕಿದರೆ ಅದು ಯಾವ ಥರ ಕೆಲಸ ಮಾಡಬೇಕು ಅದು ಅಂತ. ನೀವು ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಬೇಕು, ಆಮೇಲೆ ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಬೇಕು. ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಿದರೆ ಆಮೇಲೆ ಕಳಿಸಿದ ಆಹಾರ ಪಚನ ಆಗಲ್ಲ, ಆಮೇಲೆ ಕಳಿಸಿದ ಆಹಾರ ತಕ್ಕಂಥ ಕೆಲಸ ಮಾಡಿದರೆ ಮೊದಲಿನ ಜಾಸ್ತಿ ಆಗುತ್ತೆ. ಅದು ನಾವು ಎಷ್ಟು ಕಷ್ಟ ಕೊಡ್ತಾ ಇರ್ತೀವಿ ಅಂತ, ನಮ್ಮ ಒಳಗಿನ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಎಷ್ಟು ದುಃಖ ಕೊಡ್ತಾ ಇರ್ತೀವಿ ಅಂತ. ಹಾಗಾಗಿ 2 ಆಹಾರ ತಗೋ ಅಂತ ಒಂದು ದಿವಸದಲ್ಲಿ ಅಂತ, ಮಧ್ಯೆ ಸಾಕಷ್ಟು ಅಂತರ ಬಿಡು ಅಂತ. ಈ ಮಧ್ಯಂತರ ಉಪವಾಸ, ಈ ಆಂಗ್ಲರು ಅದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ ಅದು ಅಂತ. ಈಗ ನೀವು ಬರೀ ಹಗಲು ಮಾತ್ರ ಅಂತ, ಹಗಲು ಸೂರ್ಯ, ರಾತ್ರಿ ನಮ್ಮ ಸೂರ್ಯ, ನಮ್ಮ ದೀಪಗಳು ತುಂಬ ಕೆಲಸ ಮಾಡ್ತಾ ಇರುತ್ತೆ ಅಂತ. ಹಾಗೆ ಈ ಬೇಸಿಕ್ ಥಿಂಗ್ಸ್ ಅಥವಾ ಮೂಲಭೂತ ಸಂಗತಿಗಳಂತ ಏನಿದೆ, ಇದನ್ನು ಸರಿಪಡಿಸ್ಕೊಳ್ತಾ ಇದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾತ್ರಿ ನಿದ್ದೆ ಮಾಡಬೇಕು, ಹಗಲು ಕೆಲಸ ಮಾಡಬೇಕು, ಸಂಧ್ಯಾಕಾಲ ಬಂದರೆ ಅಂತರ್ಮುಖಿ ಆಗಬೇಕು. ಯಾಕೆಂದರೆ ರಾತ್ರಿ ತಮೋಗುಣ ಅದು ಕತ್ತಲನ್ನುಂಟು ಮಾಡುತ್ತೆ, ನಿದ್ದೆ ಮಾಡು ಅಂತ ಹೇಳುತ್ತೆ ಅದು. ಹಗಲು ರಜೋಗುಣ ಬೆಳಕನ್ನು ಮಾಡುತ್ತೆ, ಅದು ಕೆಲಸ ಮಾಡು ಅಂತ ಹೇಳುತ್ತೆ. ಈ ಸಂಧಿ ಬರುತ್ತಲ್ಲ, ಸಂಧ್ಯಾ ಅಂದರೆ ಅದು ಅಂತ. ಹಗಲು ರಾತ್ರಿ ಸೇರೋ ಜಾಗ, ರಾತ್ರಿ ಮತ್ತು ಹಗಲು ಸೇರೋ ಜಾಗ ಬೆಳಗ್ಗೆ. ಅದು ಈ ಸಮಯಗಳಲ್ಲಿ ನಾವು ಅಂತರ್ಮುಖಿ ಆಗಬೇಕು, ಧ್ಯಾನ ಮಾಡಬೇಕು. ಈ ಸಂಧ್ಯಾ ಅನ್ಬೇಕಾದ್ರೆ ಈ ಧ್ಯಾ ಅನ್ನೋದು ಅಂತರ್ಮುಖತೆಯನ್ನು ಹೇಳುತ್ತೆ. ಮನುಷ್ಯ ಒಂದಷ್ಟು ತನ್ನ ಬಗ್ಗೆನೂ ಯೋಚನೆ ಮಾಡಬೇಕು, ತನ್ನ ಪಾಡು ತಾನಿರೋದನ್ನು ಕಲಿಬೇಕು. ಹಾಗಿದ್ದರೆ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಿಲ್ಲದೆ ಇದ್ದರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರೆ ಎಲ್ಲವೂ ಕೆಡುತ್ತೆ. ಮನಸ್ಸು ಒಂದು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಎಲ್ಲ ರೋಗಗಳಿಗೂ ಮನಸ್ಸು ಮೂಲ ಅಂತ ಇನ್ನೊಂದು ರೀತಿಯಿಂದ ಹೇಳುತ್ತೆ ಅದು ಅಂತ. ಮನಸ್ಸು ಕೆಡೋದು ಯಾವಾಗ ಅಂದರೆ ಒಂದಿಷ್ಟು ಚಿತ್ತ ವಿಶ್ರಾಂತಿಗೆ ಅವಕಾಶ ಕೊಡದೇ ಇದ್ದಾಗ ಅಂತ. ಆ ಸಮಯ ಯಾವುದಂದ್ರೆ ಸಂಧ್ಯಾಕಾಲಗಳು. ಸಾಯಂಕಾಲ ಅಂದರೆ ಕತ್ಲಾಗ್ತಾ ಇದೆ ಅಂದರೆ ಒಳಗಡೆ ಬೆಳಕು ಮಾಡ್ಕೊ ಅಂತ. ಒಂಚೂರು ಹೊತ್ತು ಧ್ಯಾನ ಮಾಡು, ಒಂಚೂರು ಹೊತ್ತು ಯೋಗ ಮಾಡು, ಒಂಚೂರು ಹೊತ್ತು ಭಜನೆ ಮಾಡು, ಒಂಚೂರು ಹೊತ್ತು ನಿನ್ನ ಪಾಡ್ರೆ ನೀ ಇರು, ಒಂದು ಸ್ವಲ್ಪ ಹೊತ್ತು ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು.
ಆತ್ಮಾನುಸಂಧಾನ ಮಾಡು, ಏನು ಮಾಡ್ತಾ ಇಲ್ಲ, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಒಂದು ಸಂಗತಿ ಇದು, ಈ ಕಾಲಕ್ಕೆ ತಕ್ಕಂತೆ ಕುಣಿಬೇಕು ಅನ್ನುವಂಥದ್ದು. ರಾತ್ರಿ ರಾತ್ರಿ ಇರೋ ಥರ ಇರಬೇಕು, ಹಗಲು ಹಗಲು ಇರೋ ಥರ ಇರಬೇಕು, ಸಂಧ್ಯಾ ಕಾರ್ಯಗಳಲ್ಲಿ ಆ ತರಹ ಇರಬೇಕು, ಕಾಲಕ್ಕೆ ತಕ್ಕಂತೆ ಇರಬೇಕು. ಇಲ್ಲದೇ ಇದ್ದರೆ ಕಾಲ ಶಿಕ್ಷೆ ಕೊಡುತ್ತೆ, ಪ್ರಕೃತಿ ಶಿಕ್ಷೆ ಕೊಡುತ್ತೆ. ಆ ಶಿಕ್ಷೆ ರೋಗದ ರೂಪದಲ್ಲಿ ಬರ್ಬೋದು ಅಂತ, ಅನಾರೋಗ್ಯದ ರೂಪದಲ್ಲಿ ಬರ್ಬೋದು ಅಂತ. ಹಾಗಾಗಿ ನಮ್ಮ ಪಾರಂಪರಿಕ ಆರೋಗ್ಯ ಶಾಸ್ತ್ರ ಈ ಕಾಲದ ಬಗ್ಗೆ ತುಂಬ ಹೇಳಿದೆ. ದಿನಚರ್ಯ, ಋತುಚರ್ಯ, ವರ್ಷಚರ್ಯ, ಒಂದು ದಿನ ಹೇಗೆ ಇಟ್ಕೋಬೇಕು, ಆ ಋತು ಬಂದಾಗ ಹೇಗಿರಬೇಕು, ವಸಂತ ಋತುವಲ್ಲಿ ಹೇಗಿರಬೇಕು, ಮಳೆಗಾಲ ಬಂದರೆ ಹೇಗಿರಬೇಕು, ಚಳಿಗಾಲ ಬಂದರೆ ಹೇಗಿರಬೇಕು, ತುಂಬ ಇದನ್ನು ನಿರೂಪಣೆ ಮಾಡಿದೆ. ಇದೇನು ಅಂದರೆ ಕಾಲಕ್ಕೆ ತಕ್ಕಂತೆ ಕುಣಿಬೇಕು, ಕಾಲಕ್ಕೆ ವ್ಯತ್ಯಸ್ತವಾಗಿ ವಿರುದ್ಧವಾಗಿ ನಾವು ಇರಬಾರ್ದು ಅಂತ. ಇದೊಂದು ಸಂಗತಿ. ಆದರೆ ಇನ್ನೊಂದು ಸಂಗತಿ ಆಹಾರ ಅಂತ. ಶೋಭಾ ಆರಂಭದಲ್ಲಿ ಪ್ರಸ್ತಾಪ ಮಾಡಿದರು, ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಂತ ಶೋಭಾ ಹೇಳಿದ್ರು. ನಾವೇನು ಆರೋಗ್ಯದ ಅಥವಾ ಆಹಾರದ ತಜ್ಞ ಖಂಡಿತ ಅಲ್ಲ, ಆದರೆ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ದೀವಿ ನಾವು. ನಾವೇನು ಮಾಡಿಲ್ಲ ನಿಮಗದನ್ನು ಹೇಳಲ್ಲ, ನಾವು ಯಾವುದನ್ನು ಮಾಡ್ತಾ ಇಲ್ಲ ನಿಮಗದನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅದು ಬರೀ ಬೊಗಳೆ ಆಗುತ್ತೆ. ಅದು ಮಾಡದೇ ಇರೋದನ್ನು ಹೇಳಬಾರ್ದು, ಮಾಡಿದ್ದನ್ನು ಹೇಳಬೇಕು ಅಂತ. ಅದನ್ನು ಹೇಳ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನ ಇದು ಅಂತ. ಆಹಾರಕ್ಕೂ ಕಾಲ ಇದೆ, ಆಹಾರಕ್ಕೂ ಕಾಲ ಇದೆ, ಮತ್ತು ಆಹಾರ ಎಷ್ಟು ಸತಿ ಮಾಡಬೇಕು ಅನ್ನೋಕ್ಕೂ ಕೂಡ ನಿಯಮ ಇದೆ ಅಂತ. ಮೊದಲು ಅಲ್ಲಿಗೆ ಹೋಗೋಣ. ದಿನಕ್ಕೆ 2 ಸತಿ ಆಹಾರ ತಗೋಬೇಕು ಅಂತ, ಹಗಲು ಒಮ್ಮೆ ಮತ್ತು ರಾತ್ರಿ ಒಮ್ಮೆ ಅಂತ. ಕತ್ಲೆಗೊಂದು ಆಹಾರ, ಬೆಳಕಿಗೊಂದು ಆಹಾರ ಅಂತ. ಮಾಯೆಗೊಂದು ಆಹಾರ, ಪರಬ್ರಹ್ಮಕ್ಕೊಂದು ಆಹಾರ, ಹಾಗೂ ಹೇಳ್ಬೋದು ನೀವು ಅದನ್ನು ಅಂತ. ಹಾಗಾಗಿ 2 ಆಹಾರನ ನಮ್ಮ ಪರಂಪರೆ ಹೇಳುತ್ತೆ ಅಂತ. ಈ ನಾವು ತಗೊಳ್ಳೋ ಆಹಾರ ಎಷ್ಟು ಅಂತ ಲೆಕ್ಕನೇ ಇಲ್ಲ ಅಂತ. ಆಗಾಗ ತಿಂತಾ ಇರ್ತೀವಿ ನಾವು, ಗಂಟೆಗೆ 5-5 ನಿಮಿಷಕ್ಕೆ ತಿಂತಾ ಇರ್ತೀವಿ ನಾವು. ಹೇಗೆ ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ? ಆ ಜಠರಾಗ್ನಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ, ನೀವು ಒಲೆ ಮೇಲೆ ಏನು ಬೇಯಕ್ಕೆ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಈಗ ಅಕ್ಕಿ ಬೇಯಕ್ಕೆ ಇಟ್ಟಿದ್ದೀರಿ ಒಲೆ ಮೇಲೆ, ಒಂದು ಸ್ವಲ್ಪ ಬೆಂದಿದೆ, ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ ನೀವು, ಆಗೇನಾಗುತ್ತೆ? ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ, ಆಗೇನಾಗುತ್ತೆ? ಅಥವಾ ರುಬ್ಬೋ ಸಮಯದಲ್ಲಿ ಒಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಇನ್ನೊಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಅದು ಚೆನ್ನಾಗಿ ಆಗಕ್ಕೆ ಸಾಧ್ಯವಾ ಅಂತ. ಒಳಗಡೆ ಒಂದು ಅಗ್ನಿ ಇದೆ. ಆ ಅಗ್ನಿ ನೀವು ಆಹಾರ ಕಳಿಸಿದ್ರೆ ಪಚನ ಮಾಡ್ತಾ ಇರುತ್ತೆ. ಅದು ಮಾಡಿ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದಷ್ಟು ಹಾಕಿದರೆ ಅದು ಯಾವ ಥರ ಕೆಲಸ ಮಾಡಬೇಕು ಅದು ಅಂತ. ನೀವು ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಆಮೇಲೆ ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಬೇಕು. ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಿದರೆ ಆಮೇಲೆ ಕಳಿಸಿದ ಆಹಾರ ಪಚನ ಆಗಲ್ಲ. ಆಮೇಲೆ ಕಳಿಸಿದ ಆಹಾರ ತಕ್ಕಂಥ ಕೆಲಸ ಮಾಡಿದರೆ ಮೊದಲಿನ ಜಾಸ್ತಿ ಆಗುತ್ತೆ. ಅದು ನಾವು ಎಷ್ಟು ಕಷ್ಟ ಕೊಡ್ತಾ ಇರ್ತೀವಿ ಅಂತ, ನಮ್ಮ ಒಳಗಿನ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಎಷ್ಟು ದುಃಖ ಕೊಡ್ತಾ ಇರ್ತೀವಿ ಅಂತ. ಹಾಗಾಗಿ 2 ಆಹಾರ ತಗೋ ಅಂತ ಒಂದು ದಿವಸದಲ್ಲಿ ಅಂತ, ಮಧ್ಯೆ ಸಾಕಷ್ಟು ಅಂತರ ಬಿಡು ಅಂತ. ಈ ಮಧ್ಯಂತರ ಉಪವಾಸ, ಈ ಆಂಗ್ಲರು ಅದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ ಅದು ಅಂತ. ಈಗ ನೀವು ಬೆಳಗ್ಗೆ ಒಂದು 11 ಗಂಟೆಗೂ 12 ಗಂಟೆಗೂ ಆಹಾರ ತೊಗೊಂಡ್ರೆ, ಆಮೇಲೆ ಸಾಯಂಕಾಲ ಒಂದು 7 ಗಂಟೆಗೂ 8 ಗಂಟೆಗೂ ಆಹಾರ ತೊಗೊಂಡ್ರೆ, ಮಧ್ಯೆ ಈ ಬಿಡೋ ಸಮಯ ಇದೆಯಲ್ಲ, ತುಂಬ ಮುಖ್ಯ ಇದು ಅಂತ. ಯಾಕೆ ಮುಖ್ಯ ಅಂದರೆ ಆಹಾರನ ಪೂರ್ತಿ ಪಚನ ಮಾಡುತ್ತೆ ಅದು, ಹೊಸ ಆಹಾರ ತಗೊಳ್ಳೋಕ್ಕೆ ಜಾಗ ಮಾಡಿಕೊಡುತ್ತೆ, ಅವಕಾಶ ಮಾಡಿಕೊಡುತ್ತೆ ಅಂತ. ಇದು ಮಾಡದೇ ಇದ್ದರೆ ಇಲ್ಲಿಂದ ಎಲ್ಲ ಕೆಡುತ್ತೆ. ಇದು ಒಂದೇ ಕಾರಣಕ್ಕೆ ಎಲ್ಲ ಕೆಡುತ್ತೆ ಅಂತ.